ಜೋ 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 ಮಲಗೆನ್ನ ಕಂದ. ಅಬ್ಸರ್ವ್ ಮಾಡಿ ನೋಡಿ, ನೀವು ಫಸ್ಟ್ ಹುಟ್ಟಿದ ಮಗು ಶಾಂತ ಇರತ್ತೆ, ಬಟ್ ಸೆಕೆಂಡ್ ಹುಟ್ಟಿದ ಮಗು ತುಂಬಾ ಅಗ್ರೆಸಿವ್, ತುಂಬಾ ಜೋರು, ತುಂಬಾ ಮಾತಾಡುತ್ತೆ. ಯಾಕೆ ನೀವು ಹೇಳಿ? ಸಂಸ್ಕಾರ ಅಂತ ಏನ್ ಹೇಳ್ತೀವಲ್ಲ, ಅದು ಗರ್ಭದಲ್ಲೇನೆ ಕೊಡ್ಬೇಕಾಗತ್ತೆ. ನಾವು ಕನ್ಸೀವ್ ಆಗೋಕ್ಕಿಂತ ಮುಂಚೆ ಪ್ಲಸ್ ಕನ್ಸೀವ್ ಆದ್ಮೇಲೆ ಏನ್ ಮಾಡ್ಬೇಕು, ಇದಕ್ಕೆ ನಾವು ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ. ಅಂಗಾಲ ತೊಳೆದೇನ. ನಮಸ್ತೆ ಸರ್, ನಾನು ಪ್ರತಿಭಾ ಮಾಷಾಳ್ ಅಂತ ಹೇಳಿ, ಮಹೇಶ್ ಮಾಷಾಳ್ ಅವ್ರ ವೈಫು. ವಿಸ್ತಾ ಜಿಂದಗಿ ಅಂತ ಹೇಳಿ ನಾವು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನಾವು ಬೇರೆ ಬೇರೆ ಕೋರ್ಸಸ್, ಆನ್ಲೈನ್ ಕೋರ್ಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ. ಫೋಕಸ್ಸು ಮೈ ಚೈಲ್ಡ್ ಅಂತ ಹೇಳಿ. ನಾನು ಅದ್ರೊಳಗೆ ಗರ್ಭ ಸಂಸ್ಕಾರದ ಬಗ್ಗೆ ಹೇಳ್ತೀನಿ. ಇದು ಗರ್ಭ ಸಂಸ್ಕಾರ ಅಂತಂತಂದರೆ, ಮಗುವಿನ ನಾವು ಯಾವಾಗ ಮಗುವಿಗೆ ಕಲಿಸ್ಬೇಕು ಅಂತ ಒಂದು ಪ್ರಶ್ನೆ ಬಂದರೆ, ಮಗು ಗರ್ಭದಲ್ಲಿ ಇರಬೇಕಾದ್ರೇ ಕಲಿಯುತ್ತೆ ಅಂತ ಹೇಳ್ತಾರೆ. ಸೊ ಅವಾಗಲೇ ನಾವು ಸಂಸ್ಕಾರ ಅಂತ ಏನು ಹೇಳ್ತೀವಲ್ಲ, ಅದು ಗರ್ಭದಲ್ಲೇ ಕೊಡ್ಬೇಕಾಗತ್ತೆ ನಾವು. ಸೊ ಆಮೇಲೆ ಮಗು ಹುಟ್ಟಿದ ಮೇಲೆ ನಮ್ದು ಆ್ಯಕ್ಚುಲಿ 75% ಆಫ್ ದಿ ಬ್ರೈನ್ ಡೆವಲಪ್ಮೆಂಟ್ ಏನಿದೆ ಅಲ್ಲ, ಅದು ಗರ್ಭದಲ್ಲೇ ಆಗುತ್ತೆ, ಮಗುವಿನ ಡೆವಲಪ್ಮೆಂಟು. ಆಮೇಲೆ ಏನಾಗುತ್ತೆ, 5 years ತನಕ 15% ಡೆವಲಪ್ ಆಗುತ್ತೆ. ಆಮೇಲೆ ಉಳಿದಿದ್ದು 5% 10% ಜೀವನ ಪೂರ್ತಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಈಗ ನಾವು ಏನೇ ಒಂದು ಮಾಡಬೇಕು ಅಂತಂತಂದ್ರೆ, ಒಂದು ಒಳ್ಳೆ ಮಗು ಬೇಕು ಅಂತಂತಂದರೆ, ಒಂದು ದಿವ್ಯವಾದ ಮಗು ಬೇಕು ಅಂತಂದರೆ, ನಾವು ಈ ಸಮಯದಲ್ಲಿನೇ ಅದನ್ನು 9 months ಏನು ಪ್ರೆಗ್ನೆನ್ಸಿ ಇರುತ್ತಲ್ಲ, ಕನ್ಸೀವ್ ಆಗೋಕ್ಕಿಂತ ಮುಂಚೆ ಪ್ಲಸ್ ಕನ್ಸೀವ್ ಆದಮೇಲೆ ಏನು ಮಾಡಬೇಕು, ಇದಕ್ಕೆ ನಾವು ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ. ಕನ್ಸೀವ್ ಆಗೋಕ್ಕೆ ಮೊದಲೇ ಹೌದು, ಪ್ರಿಪೇರ್ ಆಗಬೇಕು. ಈಗ ಒಬ್ಬ ರೈತ ಒಂದು ಹೊಲ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡ್ತಾನೆ, ಅವನು ಅದರದ್ದೆಲ್ಲ ಕಳೆ ತೆಗಿತಾನೆ, ಹೊಲನ ಚೆನ್ನಾಗಿ ಇದನ್ನು ನೀಟ್ ಮಾಡ್ತಾನೆ, ಆಮೇಲೆ ಬಿತ್ತಾನೆ. ಸೊ ಹಾಗೇ ಇಲ್ಲೂ ನಾವು ಏನು ಮಾಡಬೇಕು ಅಂತಂದರೆ, ಯಾರು ನಮಗೆ ಮಗು ಬೇಕು ಅಂತ ಹೇಳಿ ಅಪೇಕ್ಷೆ ಇಟ್ಕೊಳ್ತಾರೆ, ಅವ್ರೇನು ಮಾಡಬೇಕು ಅಂತಂತಂದರೆ, ಇಬ್ಬರೂ ಶಾರೀರಿಕವಾಗಿ ಮಾನಸಿಕವಾಗಿ ಸ್ವಚ್ಛ ಆಗಬೇಕು ಅಂತ ಹೇಳ್ತೀವಿ ನಾವು. ಅಂದರೆ ಅವ್ರು ಕ್ಲೀನ್ ಆಗಬೇಕು. ಆಮೇಲೆ ಅಲ್ಲಿ ನಾವೊಂದು ಬೆಳೆನ ಹಾಕಿದರೆ ಅದು ಬೆಳೆ ಚೆನ್ನಾಗಿ ಬರುತ್ತೆ ಅಂಥೇಳಿ, ಒಂದು ದಿವ್ಯವಾದ ಮಗುನ ನಾವು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಇದ್ರ ಉಲ್ಲೇಖ ಎಲ್ಲ ವೇದ ಉಪನಿಷತ್ಗಳಲ್ಲೆಲ್ಲ ಇದ್ರದ್ದು ಉಲ್ಲೇಖ ಇದೆ ಸರ್. ಬಟ್ ಬರ್ತಾ ಏನಾಗಿದೆ, ಅದು ಮರ್ತು ಹೋಗ್ಬಿಟ್ಟಿದೆ ಜನಕ್ಕೆ. ಆಮೇಲೆ ಗರ್ಭ ಸಂಸ್ಕಾರ ಅಂದರೆ ಕೆಲವೊಬ್ರು ಏನು ತಿಳ್ಕೊಳ್ತಾರೆ, ಏನೋ ಒಂದು ಪೂಜೆ ಇರುತ್ತೆ, ಅಥವಾ ಬೆಳಗ್ಗೆ ಒಂದೇನೋ ಒಂದು ಮಂತ್ರ ಅಂದ್ಬಿಟ್ರೆ ಮುಗೀತು ಅಂತ, ಒಂದು ಯೋಗ ಯಜ್ಞ ಮಾಡಿಬಿಟ್ರೆ, ಯಜ್ಞ ಮಾಡಿಬಿಟ್ರೆ ಮುಗೀತು ಅಂತ. ಅದು ಅಷ್ಟಲ್ಲ, ಅದು 24 hours ನೀವು ಏನು ಮಾಡ್ತಾ ಇದ್ದೀರಿ, ತಾಯಿ ಏನು ಯೋಚನೆ ಮಾಡ್ತಿರ್ತಾಳೆ, ತಾಯಿ ಏನು ಫೀಲಿಂಗ್ ಮಾಡ್ಕೊಳ್ತಾ ಇರ್ತಾಳೆ, ಅದು ಪ್ರತಿಯೊಂದು ಮಗು ಹೋಗ್ತಾ ಇರುತ್ತೆ. ಸೊ ತಾಯಿ ಹೇಗೆ ಯೋಚನೆ ಮಾಡ್ತಿರ್ತಾಳೆ, ಆ ರೀತಿ ಮಗು ಪ್ಯಾಟರ್ನ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವು ಇದನ್ನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ ಗರ್ಭ ಸಂಸ್ಕಾರ ಅಂತ ಇದು ಮಾಡಿದ್ವಿ. ಎಲ್ಲಿ ಹುಟ್ಟಿತು ಇದು? ಅಂದರೆ ಮೊದಲಿಂದ ಇತ್ತಾ ಅಥವಾ ನೀವು ಡಿಸೈನ್ ಮಾಡಿದ ಪ್ರೋಗ್ರಾಮ್? ಇಲ್ಲ, ಇದು ಮೊದಲಿಂದ ಭಾಳ ಏನ್ಸಿಯಂಟ್ ಟೈಮ್ದಿಂದನೇ ಇತ್ತು. ಇದರ ಉಲ್ಲೇಖ ಎಲ್ಲಿ ನೋಡ್ತೀವಿ ಅಂತಂತಂದರೆ, ಮದಲಸ ಅಂತ ಹೇಳಿ ಒಂದು ವೇದದಲ್ಲಿ ಬರುತ್ತೆ. ಸೊ ಅವರು ಋಷಿ ಪುತ್ರಿ ಆಗಿರ್ತಾರೆ ಅವರು. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರನ್ನ ರಾಜನ್ಗೆ ಮದುವೆ ಮಾಡಿಕೊಡ್ತಾರೆ. ಸೊ ಅವಾಗ ಅವ್ರಿಗೇನಿರುತ್ತೆ ಅಂತಂದರೆ, ಋಷಿ ಪತ್ನಿ ಇರೋದ್ರಿಂದ ಅವ್ರು ತುಂಬ ತಪಸ್ಸೆಲ್ಲ ಮಾಡಿದ್ದೆಲ್ಲ ಜ್ಞಾನ ಇರುತ್ತೆ ಅವ್ರಿಗೆ. ಸೊ ಅವ್ರು ಬ್ರಹ್ಮಜ್ಞಾನ ಗಳಿಸಿದ್ರು ಅಂತ, ಅಷ್ಟಂದರೆ ಹೈ ಲೆವೆಲಲ್ಲಿ ಅವ್ರಿಗೆ ಹೋಗಿದ್ರು ಅವರು. ಸೊ ಅದಕ್ಕೆ ಅವ್ರಿಗೊಂದು ಮಗು ಬೇಕು ಅಂದಾಗ, ಅವ್ರಿಗಿಂತ ಲೌಕಿಕ ಜೀವನದಲ್ಲಿ ಇರೋವಂಥ ಮಗು ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವರು. ಸೊ ಇವ್ರು ದೊಡ್ಡ ಒಂದು ಸನ್ಯಾಸಿ ಆಗಿರಬೇಕು, ಆಮೇಲೆ ಒಂದು ಬ್ರಹ್ಮಜ್ಞಾನ ಇವರು ಪಡಿಬೇಕು ಅಂತ ಹೇಳಿ ಅವ್ರು ಅಂತಂದೇ ಮಗುನ ಅವ್ರು ಇದು ಮಾಡ್ತಾಯಿದ್ರು, ನಿರೀಕ್ಷೆ ಮಾಡ್ತಾಯಿದ್ರು. ಅಂಥ ಮಗುನೇ ಹುಟ್ಟು. ಅದು ಮಗು ಒಂದು 5-6 ವರ್ಷ ಆದಮೇಲೆ ಅವ್ರ ಮಕ್ಕಳು, ಇಲ್ಲ ನಾವು ಇನ್ನು ಕಾಡಿಗೆ ಹೋಗ್ತೀವಿ, ನಾವು ತಪಸ್ಸು ಮಾಡ್ತೀವಿ ಅಂತ ಹೇಳಕತ್ರು. ಸೊ ಹೀಗಾಗಿ ರಾಜನ್ಗೆ ಏನಾಯಿತು ಅಂತಂತಂದರೆ, ಹೀಗೆ ಎಲ್ಲ ನನ್ನ ಮಕ್ಕಳು 3-4 ಮಕ್ಕಳು ಹೀಗೆ ಅವ್ರಿಗೆ ಯಾರಿಗೂ ರಾಜ್ಯ ನಡೆಸೋ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಹಿಂಗಾದರೆ ಸರಿಯಾಗೋದಿಲ್ಲ ಅಂಥೇಳಿ ಅವ್ರ ರಾಣಿ ಹತ್ರ ಹೇಳಿದರು, ನನಗೆ ಒಂದು ರಾಜ್ಯನ ನಡ್ಸ್ಕೊಂಡು ಹೋಗುವಂತನೂ ಒಂದು ಮಗು ಬೇಕು ಅಂಥೇಳಿ, ಒಂದು ಶ್ರೇಷ್ಠ ಮಗು ಬೇಕು ಅಂಥೇಳಿ. ಆವಾಗ ಮೊದಲ ಸಾವಿರ ಆಯಿತು ಅಂಥೇಳಿ ಅವ್ರಿಗೆ ಯಾವಾಗ ಮಗು ಬೇಕು ಅನ್ಸುತ್ತೆ, ಅದು 3 ತಿಂಗಳಿಗಿಂತ ಮುಂಚೆ ಅವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರು. ಅವ್ರ ಅಂತಃಪುರದಲ್ಲೆಲ್ಲನೂ ಅಸ್ತ್ರಶಸ್ತ್ರಗಳನ್ನು ಇಟ್ಟರು ಅವರು. ಆಮೇಲೆ ಅಂಥ ಬುಕ್ಸೇ ಓದೋದು ರಾಜನೀತಿಯಲ್ಲಿ, ಆಮೇಲೆ ರಾಜಪಾಠಗಳಲ್ಲಿ ಅವರೆಲ್ಲ ತೊಡಗಿಸ್ಕೊಂಡ್ರು. ಅವ್ರ ಆಹಾರ ಎಲ್ಲನೂ ರಾಜಸಿಕ ಆಹಾರ ಇತ್ತು. ಸೊ ಹೀಗೆ ಮಾಡಿ ಅವರೊಂದು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಮಗು ಅವ್ರ ತಂದೆಗಿಂತ, ಇವ್ರು ಭಾಳ ಶ್ರೇಷ್ಠ ರಾಜ ಇದ್ದರು, ಅವ್ರಿಗಿಂತ ದೊಡ್ಡ ಅವರು ರಾಜ ಆಗ್ತಾರೆ. ಆಮೇಲೆ ಅವ್ರಿಗೆ ಹೇಳಿರ್ತಾಳೆ, ನಿಮ್ಮದೆಲ್ಲ ರಾಜ್ಯಪಾಠ ಆದಮೇಲೆ ನೀವು ಮತ್ತೆ ಸನ್ಯಾಸಿದ್ದು ಇದನ್ನು ತೊಗೋಬೇಕು ಅಂಥೇಳಿ. ಆಮೇಲೆ ಅವರು ರಾಜ್ಯಪಾಠ ಮಾಡಿಕೊಂಡು ಅವರು ತಮ್ಮ ಇದನ್ನು ಅವ್ರ ತಮ್ಮ ಮಗನಿಗೆ ಕೊಟ್ಟು ಅವ್ರು ಮತ್ತೆ ಸನ್ಯಾಸದ ಇದಕ್ಕೆ ಹೋಗ್ತಾರೆ.
ಸೊ ಇದು ಮೊದಲಿನ ಕಾಲದಲ್ಲೂ ಇತ್ತು. ಆಮೇಲೆ ನಾವಿಲ್ಲಿ ಈಗ ಮಹಾಭಾರತದಲ್ಲೂ ಕೇಳ್ತೇವೆ ನಾವು, ಅಭಿಮನ್ಯುಗೆ ಚಕ್ರವ್ಯೂಹದ ಯಾರು ಹೇಳ್ಕೊಟ್ಟಿದ್ರು ಅಂತ ಹೇಳಿ. ಸೊ ಅರ್ಧನೇ ಗೊತ್ತಿತ್ತದು, ಕೃಷ್ಣ ಹೇಳ್ಕೊಟ್ಟಿದ್ದ ಅಂತ ಹೇಳಿ. ಸೊ ಇದು ಮೊದಲು ಇತ್ತು, ಬಟ್ ನಾವು ಅಷ್ಟದನ್ನು ಫಾಲೋ ಮಾಡ್ತಾ ಇರಲಿಲ್ಲ. ಅದು ಮಧ್ಯೆ ಎಲ್ಲೋ ನಮಗೆ ಬ್ರಿಟಿಷರು ಬಂದಮೇಲೆ ಮೋಸ್ಟ್ಲಿ ಅದೆಲ್ಲೋ ಅದು ತಪ್ಪಿಬಿಡ್ತದು. ಬಟ್ ಇನ್ನೊಂದು ಇಲ್ಲಿ ಈಗ ನಾವು ತಮಿಳ್ನಾಡಲ್ಲಿ ಒಂದು ದೇವಾಲಯದಲ್ಲಿ ನೋಡಿದರೆ ಅಲ್ಲಿ ಗೋಡೆ ಮೇಲೇ ಕೆತ್ತಿದ್ದಾರೆ. ಅದು 16,000 ವರ್ಷಗಳ ಹಿಂದಿಂದು ಅಂಥೇಳಿ ನಮ್ಮದು ರೆಕಾರ್ಡನ್ನೇ ಹೇಳುತ್ತೆ. ಸೊ ಆ ಗೋಡೆ, ಸೊ ಅಂದರೆ ಇದು ನಮ್ಮ ಪ್ರಿಂಟು ಜೆರಾಕ್ಸ್ ಬರೋಕ್ಕಿಂತ ಮುಂಚೆದ್ದದು. ಸೊ ಅಂದರೆ ಯಾರೂ ಅದನ್ನು ಮಾಡಿ ನಾವು ಕೆತ್ತನೆ ಮಾಡಿಲ್ಲ ಅಂತಂದ್ರೆ ಅಷ್ಟು ಹಳೇದಿದೆ. ಅದರೊಳಗೆ ಮಗು ಫಸ್ಟ್ ಮಂತಲ್ಲಿ ಹೇಗಿರುತ್ತೆ, ಸೆಕೆಂಡ್ ಮಂತಲ್ಲಿ ಹೇಗಿರುತ್ತೆ, ಥರ್ಡ್ ಮಂತಲ್ಲಿ ಹೇಗಿರುತ್ತೆ, ಅದರದ್ದೆಲ್ಲ ಸವಿಸ್ತಾರವಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಮೊದಲು ಇತ್ತು ಇದು ಅಂತ ಹೇಳಿ, ಮೊದಲೆಲ್ಲ ಜನಕ್ಕೆ ಗೊತ್ತಿತ್ತು ಅಂತ ಹೇಳಿ. ಹಾಗಾದರೆ ಒಂದು ಒಳ್ಳೆ ಮಗು ಹುಟ್ಟಬೇಕಾದ್ರೆ ವಾಟ್ ಈಸ್ ದ ಸೀಕ್ರೆಟ್ ಏನು ಅಂತಂತಂದರೆ ತಾಯಿ ಹೇಗಿರ್ತಾಳೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ಸಮಯದಲ್ಲಿ ತಾಯಿಯ ಮನಸ್ಥಿತಿ, ಗರ್ಭಾವತಿಯ ಮನಸ್ಥಿತಿ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಮೊದಲಿನ ಕಾಲದಲ್ಲಿ ಏನು ಹೇಳ್ತಾ ಇದ್ರು, ಏನಾದರೂ ಕೆಲಸ ಮಾಡ್ಕೊಳ್ತಾ ಇರಬೇಕು, ಕ್ರಿಯೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ರು, ಪ್ರಸನ್ನವಾಗಿರಬೇಕು ಅಂತ ಹೇಳ್ತಿದ್ರು, ಅವ್ರಿಗೇನಾದ್ರು ನೋವು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ರು ಮನಸ್ಸಿಗೆ. ಯಾಕಂತಂದರೆ ಅದೇನಾದರೂ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು ಅಂದರೆ ಅದೆಲ್ಲ ಮಗುವಿಗೂ ಅದು ಹೋಗುತ್ತೆ. ಹೇಗೆ ಹೋಗುತ್ತೆ ಅಂದರೆ ಹಾರ್ಮೋನ್ಗಳ ಮೂಲಕ ಹೋಗುತ್ತೆ. ಮಗುವಿಗೆ ತಾಯಿ ಏನು ತೊಗೊಳ್ತಿರ್ತಾರೆ ಅದೆಲ್ಲನೂ ಹಾರ್ಮೋನ್ ಮೂಲಕ ಮಗುವಿಗೆ ಹೋಗ್ತಾ ಇರುತ್ತೆ. ಸೊ ತಾಯಿ ಪ್ರಸನ್ನವಾಗಿದ್ರು, ಸಂತೋಷವಾಗಿದ್ರು ಅಂತಂದರೆ ಆ ಹಾರ್ಮೋನ್ಗಳು ಮಗುವಿಗೆ ಹೋಗುತ್ತೆ, ಮಗುವಿನ ಬೆಳವಣಿಗೆ ಚೆನ್ನಾಗುತ್ತೆ. ತಾಯಿ ಖಿನ್ನತೆಯಿಂದ ಇದ್ದರೆ ಅಂತಂತಂದರೆ ಮಗುವಿಗೂ ಅದ್ರ ಪರಿಣಾಮ ಬೀಳುತ್ತೆ. ಆವಾಗ ಮಗು ಹುಟ್ಟಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಒಂದೇನೋ ಈಗ ಆ್ಯಕ್ಚುಲಿ ಕೆಲವೊಂದು ಮಕ್ಕಳನ್ನ ನಾನು ಹೋಗಿ ಕೇಳಿದಾಗ ಯಾಕೆ ಹೀಗಾಗಿತ್ತು ಅಂತ ಹೇಳಿ, ಅಂದರೆ ಏನೋ ಮಗುವಿಗೆ ಪ್ರಾಬ್ಲಮ್ ಇದೆ ಅಂತಂದಾಗ, ನಿಮ್ಮ ಪ್ರೆಗ್ನೆನ್ಸಿಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಅಂತ ಹೇಳಿದರೆ ಅವ್ರು ಹೌದು ನನಗೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ತಾರೆ. ಸೊ ಇದು ತಾಯಿ ಹೇಗಿರ್ತಾಳೆ, ಏನು ಮಾಡ್ತಾಳೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಈಗಿನ ಮಾಡರ್ನ್ ಜಗತ್ತಿನಲ್ಲಿ ನಾವು ತಾಯಿಗೆ ನೀನು ಆರಾಮಾಗಿರು, ನಗ್ತಾ ಇರು ಅಂತ ಹೇಳಕ್ಕೆ ಬರಲ್ಲ. ಯಾಕಂತಂದರೆ ಅವರು ವರ್ಕಿಂಗ್ ವುಮೆನ್ ಆಗಿರ್ತಾರೆ, ಮನೆಯಲ್ಲೂ ಕೆಲಸ ಮಾಡಬೇಕು, ಹೊರಗಡೆನೂ ಕೆಲಸ ಮಾಡಬೇಕಾಗತ್ತೆ. ಆಮೇಲೆ ಕಾಂಪಿಟೇಟಿವ್ ವರ್ಲ್ಡ್ ಇರೋದ್ರಿಂದ ಎಲ್ಲ ಕಡೆಯೂ ಕಾಂಪಿಟೇಟಿವ್ ಆಗೇ ಇರಬೇಕಾಗತ್ತೆ. ಸೊ ಆವಾಗ ಆ ಮಗುವಿನ ಕಡೆ ಅವ್ರಿಗೆ ಅಷ್ಟು ಲಕ್ಷ್ಯ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಕೆಲವೊಂದು ಪ್ರಸಂಗಗಳು ಆಗ್ಬಿಡತ್ತೆ, ಅದನ್ನು ಮಗು ಆ್ಯಕ್ಚುಲಿ ಗೊತ್ತಾಗಲ್ಲ, ಅದಕ್ಕೆ ತೊಗೋಬಾರ್ದಿತ್ತು, ಮಗುವಿಗೆ ಗೊತ್ತಾಗಬಾರ್ದಾಗಿತ್ತದು. ಯಾಕಂದರೆ 6 ತಿಂಗಳಾದಮೇಲೆ ಮಗುವಿನ ಕಿವಿಗಳು ಫುಲ್ಲಿ ಡೆವಲಪ್ ಆಗಿರುತ್ತೆ, ಹೊರಗಿಂದ ಎಲ್ಲ ಸೌಂಡ್ ಮಗು ಕೇಳಿಸ್ತಾ ಇರುತ್ತೆ ಮಗುವಿಗೆ. 6 ತಿಂಗಳಾಯಿತು ಅಂತಂದರೆ, ಗರ್ಭಿಣಿ 6 ತಿಂಗಳಿದ್ದಾರೆ ಅಂತಂತಂದರೆ ಹೊರಗಿಂದ ಎಲ್ಲ ಸೌಂಡು ಮಗುವಿಗೆ ಕೇಳಿಸ್ತಾ ಇರುತ್ತೆ. ಮಗುವಿಗೆ ಇವನ್ ಗೊತ್ತಾಗತ್ತೆ, ಇದು ನಮ್ಮ ತಂದೆ ವಯಸ್ಸು, ಇದು ನಮ್ಮ ತಾಯಿ ವಯಸ್ಸು, ಅಜ್ಜಿ ವಯಸ್ಸು, ಅವ್ರ ಅಣ್ಣ ತಮ್ಮ ಏನಾದರೂ ಇದ್ದರೆ ಅವ್ರ ವಯಸ್ಸು ಅಂತ ಮಗುವಿಗೆ ಗೊತ್ತಾಗತ್ತೆ. ಗರ್ಭದಲ್ಲಿ ಇರಬೇಕಾದ್ರೆ ಮಗುವಿಗೆ 4 ಭಾಷೆಗಳನ್ನು ಕಲ್ಕೋಬೋದು ಮಗುನು. ಹೌದು, ಇದು ರಿಸರ್ಚ್ ನಾನು ಏನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ರಿಸರ್ಚ್ ಇದೆ. ಇದು ನೀವು ರಿಸರ್ಚನ್ನ ನೋಡ್ಬೋದು, ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಿದರೆ ಗೊತ್ತಾಗತ್ತೆ. ಸೊ 4 ಭಾಷೆಗಳನ್ನು ಮಗು ಕಲಿಬೋದು. ಟೇಸ್ಟ್ ಬರ್ಡ್ಸ್ ಅಂತ ಏನು ಹೇಳ್ತೀವಲ್ಲ ಮಗುವಿಂದು, ಅದು ಗರ್ಭದಲ್ಲೇ ಡೆವಲಪ್ ಆಗ್ತಾ ಇರುತ್ತೆ. ಸೊ ಪ್ರತಿಯೊಂದು ಇದು ಗರ್ಭದಲ್ಲಿ ಆಗ್ತಾ ಇರೋದ್ರಿಂದ. ಆಮೇಲೆ 2500 ನ್ಯೂರಾನ್ಸ್ ಪ್ರತಿ ನಿಮಿಷಕ್ಕೆ ಹುಟ್ತಾ ಇರುತ್ತೆ ಮಗುವಿನಲ್ಲಿ. ಕನ್ಸೀವ್ ಆದಮೇಲೆ 15 ದಿನದಿಂದ ಇದು ಬ್ರೈನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಂದರೆ ನಮ್ಗೆ ಇನ್ನೂ ಗೊತ್ತಾಗೋಲ್ಲ ನಮಗೆ ನಾವು ಪ್ರೆಗ್ನೆನ್ಸಿಯಲ್ಲಿ ಇದ್ದೀವಿ ಅಂಥೇಳಿ. ಆವಾಗಲೇ ಈ ನ್ಯೂರಾನ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಈ ನ್ಯೂರಾನ್ಸ್ ಏನು ಅಂತಂತಂದರೆ ಮೆಮ್ರಿ ಇಟ್ಕೊಳ್ಳೋಂಥ ಒಂದು ಕೆಪಾಸಿಟಿ. ಇದು ಎಷ್ಟು ನ್ಯೂರಾನ್ಸ್ ಇದೆ ಅಷ್ಟು ಸಾಮರ್ಥ್ಯ, ಮಗುವಿನ ಸಾಮರ್ಥ್ಯ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅಷ್ಟು ಬೇಗ ಮಗು ಕಲಿಯುತ್ತೆ ಅಂತ ಹೇಳ್ತೀವಿ ನಾವು. ಕಾಗ್ನೇಟಿವ್ ಎಬಿಲಿಟೀಸ್ ಅಂತ ಹೇಳ್ತೀವಿ. ಕಲಿಕೆಯಲ್ಲಿ ಒಂದು ಗ್ರಹಿಕೆ ಮಾಡ್ಕೊಳ್ಳೋ ಶಕ್ತಿ ಎಷ್ಟಿದೆ ಮಗುವಿನಲ್ಲಿ ಅಂತ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ. ಸೊ ಇದೇನಾಗುತ್ತೆ ಅಂತಂದರೆ 2500 ನ್ಯೂರಾನ್ಸ್ ಪ್ರತಿ ನಿಮಿಷದಲ್ಲಿ ಹುಟ್ತಾ ಇರುತ್ತೆ ತಾಯಿ ಗರ್ಭದಲ್ಲಿ. ಬಟ್ ಏನಾಗಬೇಕು ಅಂತಂತಂದರೆ ಒಂದಕ್ಕೊಂದು ಕನೆಕ್ಟ್ ಆದರೆ ಅವು ಉಳ್ಕೊಳ್ತವೆ, ಅಂದರೆ ನಮ್ಮದು ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂತಂದರೆ ಅವು ಆಗಲೇ ಹೋಗ್ಬಿಡತ್ತವು, ಅವು ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಹಾಗೆ ಹೋಗ್ಬಿಡತ್ತೆ. ಸೊ ಈ ಕನೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ಗರ್ಭಿಣಿಯರು ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ. ಆ ಆ್ಯಕ್ಟಿವಿಟೀಸನ್ನು ಮಾಡಿದರೆ, ಅಂದರೆ ಕ್ರಿಯಾಶೀಲವಾಗಿದ್ದರು, ಕೆಲವೊಂದು ಮ್ಯಾಥ್ಸ್ ಪ್ರಾಬ್ಲಮ್ಸು, ಹೊಸದೇನೋ ಕಲಿಬೇಕು ಅಂತ ಹೇಳ್ತಾರೆ. ಸೊ ಇವನ್ನೆಲ್ಲ ಮಾಡ್ತಾ ಇದ್ದರೆ ಆ ನ್ಯೂರಾನ್ಸ್ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ನ್ಯೂರಾನ್ಸ್ ಒಂದಕ್ಕೊಂದು ಕನೆಕ್ಟ್ ಆಯಿತು ಅಂತಂತಂದರೆ ಅದು ಮಗುವಿನ ಕೆಪಾಸಿಟಿ ಆಟೋಮೆಟಿಕ್ಲಿ ಜಾಸ್ತಿ ಇದೆ ಅಂತ ತಿಳ್ಕೊಬೇಕು. ಸೊ ಈಗ ತಾನೇ ಹುಟ್ಟಿದ ಮಗುವಿನಲ್ಲಿ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇರುತ್ತೆ. ಸೊ ಅವನ್ನೆಲ್ಲ ನಾವು ಕಾಪಾಡ್ಕೋಬೇಕು, ಅವ್ನ ನ್ಯೂರಾನ್ಸು.
ಸೊ ಅದೆಲ್ಲ ಎಲ್ಲಿ ಹುಟ್ಟುತ್ತೆ ಅಂತಂದರೆ ಗರ್ಭದಲ್ಲಿ ಇರಬೇಕಾದ್ರೆ ಹುಟ್ಟುತ್ತೆ. ಹಾಗಾದರೆ ಗರ್ಭಿಣಿಯರು ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು? ಏನು ಮಾಡಬೇಕು ಅಂತಂತಂದರೆ ಫಸ್ಟು ಅವರು ಪ್ರಸನ್ನವಾಗಿರಬೇಕು. ಏನೇ ಕೆಲಸ ಮಾಡಿದರೂ ಪ್ರೀತಿಯಿಂದ ಮಾಡಬೇಕು. ಮಗುವಿನ ಜೊತೆ ಮಾತಾಡಬೇಕಾಗತ್ತೆ, ಅದಕ್ಕೆ ಗರ್ಭ ಸಂವಾದ ಅಂತ ಹೇಳ್ತೀವಿ ನಾವು. ಸೊ ಮಗುಗೆ ಕೇಳಿಸುತ್ತೆ ಅಂತ ಹೇಳಿದೆ. 6 ತಿಂಗಳಾಗೋಕ್ಕಿಂತ ಮುಂಚೆನೂ ಮಗು ಅದರದ್ದು ಸ್ಕಿನ್ನು ಮತ್ತು ಬೋನಿಂದನೇ ಕೇಳಿಸ್ಕೊಳ್ತಾ ಇರುತ್ತೆ. ಸೊ ತಾಯಿ ಭಾಷೆ ಮಗುಗೆ ಬೇಗ ಅರ್ಥ ಆಗುತ್ತೆ, ಬೇಗ ಕೇಳಿಸುತ್ತೆ. ಸೊ ಅದಕ್ಕೆ ಮಾತೃಭಾಷೆ ಅಂತಲೇ ಹೇಳ್ತೀವಿ ನಾವು. ಸೊ ಅದ್ರ ಸಂಬಂಧ ಮಾತೃಭಾಷೆ ಅಂತ ಬಂತು. ಸೊ ಅದಕ್ಕೆ ತಾಯಿ ಏನು ಮಾಡಬೇಕು, ಮಗುವಿನ ಜೊತೆ ಮಾತಾಡಬೇಕು. ಕೆಲವೊಂದು ಹೇಳ್ದೆ ನಾನೀಗ, ಕೆಲವೊಂದು ಪ್ರಸಂಗಗಳಾಗತ್ತೆ, ಏನೋ ಹೊರಗಡೆ ಏನೋ ಒಂದು ಫೈಟ್ ನಡೀತಾ ಇದೆ, ಅದು ಮಗುಗೆ ಕೇಳಿಸುತ್ತೆ, ನಮಗೂ ಕೇಳಿಸುತ್ತೆ. ಬಟ್ ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆವಾಗ ನಾವು ಅದನ್ನು ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಾಯಿತು ನಾವು ಮಗುವಿಗೆ ಆಲ್ರೆಡಿ. ಬಟ್ ಅದನ್ನು ಹೇಗೆ ನಾವು ರೆಕ್ಟಿಫಿಕೇಷನ್ ಮಾಡ್ಕೋಬೇಕು ಅದನ್ನೆಲ್ಲ ನಾನು ಗರ್ಭ ಸಂಸ್ಕಾರದಲ್ಲಿ ಹೇಳ್ಕೊಡ್ತೀನಿ ಅವ್ರಿಗೆ ಏನು ಮಾಡಬೇಕು ಅಂತ. ಕೆಲವೊಂದು ಬ್ರೀದಿಂಗ್ ಎಕ್ಸಸೈಸಸ್ ಮಾಡಬೇಕಾಗತ್ತೆ, ಕೆಲವೊಂದು ಪ್ರಾಣಾಯಾಮಗಳನ್ನು ಮಾಡಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಈ ಪೀರಿಯಡ್ನಲ್ಲಿ ಯೋಗ ಮಾಡಬೇಕಾಗತ್ತೆ. ಕೆಲವೊಂದು ಮ್ಯೂಸಿಕ್ ಕೇಳಬೇಕು. ಸೊ ಯಾವ ಮ್ಯೂಸಿಕ್ ಕೇಳಬೇಕು, ಇದು ಫಿಲ್ಮ್ ಮ್ಯೂಸಿಕ್ಕು ಇವನ್ನೆಲ್ಲ ಕೇಳೋದಲ್ಲ, ಶಾಸ್ತ್ರೀಯ ಸಂಗೀತಗಳು, ಯಾವುದ್ರೊಳಗೆ ಬರೀ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಸ್ ಅಂತ ಹೇಳ್ತೀವಿ, ಅದನ್ನು ಕೇಳಬೇಕು. ಅದರಿಂದ ಬ್ರೈನ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಇವೆಲ್ಲ ರಿಸರ್ಚ್ ಇದೆ, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನೆಲ್ಲ ಇದರೊಳಗೆ ಬರುತ್ತೆ. ಓಕೆ. ಫುಡ್ಡನ್ನು ಏನು ಆಹಾರ ತೊಗೋಬೇಕು, ಯಾವ್ದು ತೊಗೋಬೇಕು, ಯಾವ ಟೈಮಲ್ಲಿ ಯಾವ ಮಂತಲ್ಲಿ ಯಾವ ಆಹಾರ ತೊಗೋಬೇಕು, ಸ್ಟಾರ್ಟಿಂಗ್ ಟೈಮ್ದಲ್ಲಿ ಯಾವ ಆಹಾರ ತೊಗೋಬೇಕು, ಎಷ್ಟು ಆಹಾರ ತೊಗೋಬೇಕು. ಯೂಶ್ವಲಿ ಏನಂತಾರೆ ಅಂತಂತಂದರೆ, ನಿಮ್ಮ ಗರ್ಭವತಿ ಇದೆಯಾ ಅಂತಂದರೆ ನೀವು ಇಬ್ಬರದ್ದು ಊಟ ಮಾಡಬೇಕು, ನೀವು ಜಾಸ್ತಿ ಊಟ ಮಾಡಬೇಕು ಅಂತ ನಾವು ಊಟದ ಕಡೆನೇ ಹೆಚ್ಚು ಫೋಕಸ್ ಮಾಡ್ತೀವಿ. ಬಟ್ ಮಗುವಿಗೆ ಏನು ಬೇಕಾಗುತ್ತೆ ಆ ಫುಡ್ಡನ್ನು ನಾವು ತೊಗೊಳೋದಿಲ್ಲ. ಅದು ನಮಗೆ ಗೊತ್ತಾಗೋದಿಲ್ಲ ಯಾವ ಫುಡ್ ತೊಗೋಬೇಕು ಅಂತ. ಅದಕ್ಕೆ ನಾನು ಅದನ್ನೆಲ್ಲ ಡಿಟೇಲಾಗಿ ಹೇಳಿದ್ದೀನಿ, ಯಾವ ಫುಡ್ಡಲ್ಲಿ ಏನಿರುತ್ತೆ, ಯಾವ ಫುಡ್ ಎಷ್ಟು ತೊಗೊಳ್ಬೇಕು ಅಂಥೇಳಿ. ಸೊ ಅಷ್ಟು ಕ್ಯಾಲರೀಸ್ ನಮ್ಗೆ ಸಿಕ್ಕರೆ ಸಫಿಷಿಯೆಂಟ್ ಆಗುತ್ತೆ. ನಾವು ಜಾಸ್ತಿ ತಿಂದ್ರೇ ಅದೆಲ್ಲ ಮಗುವಿಗೆ ಹೋಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಆಮೇಲೆ ಕೆಲವೊಂದು ಕ್ಯಾಲ್ಶಿಯಂ ಇರುತ್ತೆ, ಅದು ನಮ್ಮಲ್ಲಿ ಇಲ್ಲ ಅಂತಂತಂದರೆ, ಆ ಕ್ಯಾಲ್ಶಿಯಂ ಸಫಿಷಿಯೆಂಟ್ ತಿನ್ನಲಿಲ್ಲ ಅಂತಂದರೆ ಮಗು ತಾಯಿಯ ಬೋನ್ಸ್ದಿಂದ ತಗೊಳ್ಕೊಳ್ಳುತ್ತದೆ. ಸೊ ಅದು ನಮಗೆ ಗೊತ್ತಾಗೋದಿಲ್ಲ ಆ ಟೈಮಲ್ಲಿ. ಬಟ್ ಆಮೇಲೆ ಪ್ರೆಗ್ನೆನ್ಸಿ ಆದಮೇಲೆ ತಾಯಿಯಲ್ಲಿ ವೀಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೈಕಾಲು ನೋವು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂತಂದರೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸಫಿಷಿಯೆಂಟ್ ಕ್ಯಾಲ್ಶಿಯಂ ತೊಗೊಂಡಿರೋದಿಲ್ಲ ಅವರು. ಸೊ ಅದಕ್ಕೆ ಆಫ್ಟರ್ ಪ್ರೆಗ್ನೆನ್ಸಿ ಕೆಲವೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ. ಸೊ ನಿಮ್ಮಲ್ಲಿ ಬಂದರೆ ಏನು ಕೋರ್ಸ್ ಇದೆಯಾ ನಿಮ್ಮಲ್ಲಿ? ಹಾಂ, ಇದು ಆನ್ಲೈನ್ ಕೋರ್ಸ್ ಅಂತ ಹೇಳಿದ್ನಲ್ಲ ಸರ್, ಇದು ಆನ್ಲೈನ್ ಕೋರ್ಸ್. ಹಾಂ, ಗರ್ಭ ಸಂಸ್ಕಾರ ಕೋರ್ಸ್ ಅಂತಿದೆ. ಯಾವಾಗ ಜಾಯ್ನ್ ಆಗಬೇಕು, ಹೇಗೆ? ಯಾವಾಗ ನಾವು ಕನ್ಸೀವ್ ಆಗಿದ್ದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ ಅವತ್ತಿಂದ ಟಿಲ್ 9 months ತನಕ ಇದನ್ನ ಮಾಡಬೇಕಾಗತ್ತೆ. ಗುಣ ನಡವಳಿಕೆ ಸರಿ ಇಲ್ಲದ ಮಗು ಹುಟ್ಟಿದ್ರೆ ಅದಕ್ಕೆ ಗರ್ಭದಲ್ಲಿ ಇದ್ದಾಗ ಆದ ಘಟನೆಗಳು ಕಾರಣ. ಹೌದೌದು. ಈಗ ಕೆಲವೊಂದು ಮಗು ತುಂಬ ಸಿಟ್ಟು ಮಾಡ್ತಾ ಇರುತ್ತೆ. ಕೆಲವೊಂದು ಮಕ್ಕಳು ನೋಡಿ ಸ್ಕೂಲ್ಗೆ ಹೋದ್ಮೇಲೆ ಬೇರೆದವ್ರಿಗೆ ಸುಮ್ಮನೆ ಚುಟ್ತಾ ಇರೋದು, ಹೊಡೆಯೋದು, ಬಡಿಯೋದು ಮಾಡ್ತಾ ಇರುತ್ತೆ. ಸೊ ಆಗ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ತಾಯಿಗೆ ಹೋಗಿ ಕೇಳಿ, ಅವಾಗ ಏನಾದರೂ ಆಗಿತ್ತಾ ಅವ್ರಿಗೆ ಅಂತ ಹೇಳಿದ್ರೆ ಏನೋ ಅವ್ರ ತಾಯಿಗೆ ಆಗಿರುತ್ತೆ, ಅದಕ್ಕೆ ಆ ಮಗು ಆ ಇಂಪ್ರೆಷನ್ಸ್ ಬಿದ್ದಿರುತ್ತೆ, ಅದಕ್ಕೆ ಹಂಗೆ ಮಾಡ್ತಾ ಇರುತ್ತೆ ಅದು ಮಗು. ಸರಿ ಮಾಡೋದು ಹೆಂಗೆ? ಅದೆಲ್ಲ ಸರಿ ಮಾಡ್ಬೋದಾ? ಸರಿ ಮಾಡ್ಬೋದು. ಈಗೇನಾಗುತ್ತೆ ಅಂತಂತಂದರೆ ಈಗೆಲ್ಲ ರೆಡಿ ಆಗಿಬಿಟ್ಟಿದೆ, ಮಗು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಈಗ ಏನು ಮಾಡಿದರೂ ರಿಪೇರ್ ಕೆಲಸ ಮಾಡ್ಬೋದು, ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು, ತುಂಬ ಚೇಂಜಸ್ ಮಾಡ್ಕೋಬೋದು. ಬಟ್ ಈ ಟೈಮಲ್ಲೇ ನಾವು ಗರ್ಭ ಇದ್ರೊಳಗೆ ಇದ್ದಿರಬೇಕಾದ್ರೇ ನಾವು ಒಂದು ಒಳ್ಳೆ ಮಗುವನ್ನು ಪಡೆದುಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಒಳ್ಳೆ ಹ್ಯಾಬಿಟ್ಸ್ ಇರಬೇಕು. ಒಳ್ಳೆ ಹ್ಯಾಬಿಟ್ಸ್, ಅದಕ್ಕೆ ನಾವು ಸಂಸ್ಕಾರ ಅಂತ ಹೇಳ್ತೀವಿ. ನಾವು ಬರೀ ಒಂದೇ ಹೇಳ್ತಾ ಇಲ್ಲ. ಇದ್ರೊಳಗೆ ಏನು ಬರುತ್ತೆ ಅಂತಂತಂದರೆ ಮಗು ಫಿಸಿಕಲಿನೂ ಚೆನ್ನಾಗಿರಬೇಕು, ಆರೋಗ್ಯವಂತ ಇರಬೇಕು, ಬುದ್ಧಿವಂತ ಇರಬೇಕು. ಆಮೇಲೆ ಈಗಿನ ಜಗತ್ತಿನಲ್ಲಿ ಏನಾಗುತ್ತೆ ಅಂತಂದರೆ ನಾವು ಒಬ್ಬರೇ ಏನಾದರೂ ಮಾಡ್ತೀವಿ ಅಂದರೆ ಆಗೋದಿಲ್ಲ, ಬೇರೆಯವ್ರ ಜೊತೆಗೆ ವಿತ್ ಕೊಲಾಬ್ರೇಷನ್ನೇ ಮಾಡಬೇಕು ನಾವು. ಸೊ ಆ ಕ್ವಾಲಿಟೀಸೂ ನಮಗೆ ಬರಬೇಕು. ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಇರೋದು. ಮೊದಲಿನ ಕಾಲದಲ್ಲಿ ಏನಾಗ್ತಿತ್ತು, ಫ್ಯಾಮಿಲಿಯಲ್ಲೇ ತುಂಬ ಜನ ಇರ್ತಿದ್ರು, 5-6 ಮಕ್ಳು ಇರ್ತಿದ್ರು, ಅವರೆಲ್ಲ ಕೂಡ್ಕೊಂಡು ಆಟ ಆಡ್ತಿದ್ರು. ಬಟ್ ಈಗ ಹಾಗಲ್ಲ. ಈಗ ಆಟ ಆಡೋಕ್ಕೂ ನಾವು ಬೇರೆ ಹೊರಗಿನ ಮಕ್ಕಳು ಬೇಕು. ಯಾಕಂದ್ರೆ ನಮ್ಗೆ 1 ಮಕ್ಕಳು ಅಥವಾ 2 ಮಕ್ಕಳು ಅಂತ ಸಾಕು ಅಂತ ಹೇಳ್ತೀವಿ. ಸೊ ನಮ್ಗೆ ಆಟ ಆಡೋಕ್ಕೆ, ನಮ್ಗೆ ಏನು ಪ್ರತಿಯೊಂದು ಕೆಲಸಕ್ಕೂ ನಾವು ಬೇರೆದವ್ರ ಮೇಲೆ ಡಿಪೆಂಡ್ ಆಗಬೇಕು. ಸೊ ಬೇರೆದವ್ರ ಮೇಲೆ ನಂಬಿಕೆ ಬರಬೇಕು ನಮಗೆ, ಅವ್ರ ಜೊತೆ ಹೇಗೆ ನಾವು ವರ್ತನೆ ಮಾಡಬೇಕು, ಇವೆಲ್ಲ ಬೇಕು ಅಂತಂತಂದರೆ ಇಮೋಷ್ನಲ್ ಕೋಶೆಂಟ್ ಅಂತ ಹೇಳ್ತೀವಿ ನಾವು. ಸೊ ಆ ಇಮೋಷ್ನಲ್ ಕೋಶೆಂಟು ಸ್ಟ್ರಾಂಗ್ ಆಗಬೇಕು ಮಗುವಿನಲ್ಲಿ. ಆಮೇಲೆ ಸ್ಪಿರಿಚುವಲ್ ಕೋಶೆಂಟ್ ಅಂತ ಹೇಳ್ತೀವಿ. ಇಮೋಷ್ನಲ್ ಕೋಶೆಂಟ್ ಕೆಲವೊಂದು ನೋಡ್ರಿ, ಈಗ ಅವ್ರು ಫಿಸಿಕಲೂ ಚೆನ್ನಾಗಿರ್ತಾನೆ, ಇಂಟೆಲಿಜೆಂಟು ಇರ್ತಾರೆ. ಬಟ್ ಎಕ್ಸಾಮ್ ರಿಸಲ್ಟ್ ಬಂದ ಹತ್ರ ನಮ್ಗೆ ಗೊತ್ತಾಗುತ್ತೆ, ಪೇಪರ್ ನೋಡೋಕತ್ರ ಮಗು 1 ಮಾರ್ಕ್ಸಲ್ಲಿ ಬೇಜಾರು ಮಾಡ್ಕೊಂಡು ಏನೋ ತಪ್ಪು ಕೆಲಸ ಮಾಡಿಬಿಡ್ತು ಅಂತ ನೋಡ್ತೀವಿ ನಾವು. ಸೊ ಯಾಕೆ ಅಂತಂದರೆ ಮಗು ಇಮೋಷ್ನಲಿ ಸ್ಟ್ರಾಂಗ್ ಇಲ್ಲ ಅಂಥೇಳಿ. ಸೊ 1 ಮಾರ್ಕ್ಸು 2 ಮಾರ್ಕ್ಸು ಅದು ಭಾಳ ಡಿಫ್ರೆನ್ಸ್ ಆಗಲ್ಲ. ಬಟ್ ಆದರೆ ಅದನ್ನು ಸಹಿಸ್ಕೊಳ್ಳುವಂಥ ಒಂದು ಶಕ್ತಿ, ಕೆಪಾಸಿಟಿ ಆ ಮಗುವಿನಲ್ಲಿ ಡೆವಲಪ್ ಆಗಿಲ್ಲ. ಸೊ ಅದಕ್ಕೆ ಇಮೋಷ್ನಲ್ ಕೋಶೆಂಟ್ ಸ್ಟ್ರಾಂಗ್ ಇರಲಿಲ್ಲ ಮಗುವಿಂದು ಅಂತ ಹೇಳ್ತೀವಿ.
ಆಮೇಲೆ ಇಮೋಷ್ನಲಿ ಸ್ಟ್ರಾಂಗ್ ಇತ್ತು. ಬಟ್ ಸೋಷಿಯಲ್ ಕೋಶೆಂಟು, ಸ್ಪಿರಿಚುವಲ್ ಕೋಶೆಂಟ್ಸ್ ಅಂತ ಹೇಳ್ತೀವಿ, ಅದು ಸರಿ ಇರಲಿಲ್ಲ ಅಂತಂತಂದರೆ, ಈಗ ಭಯೋತ್ಪಾದಕರು ನೋಡಿದರೆ ಫಿಸಿಕಲೂ ಚೆನ್ನಾಗಿರ್ತಾರೆ, ನಮ್ಗಿಂತ ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಇಮೋಷ್ನಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಅವರು, ಅದಕ್ಕೆ ಆ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ. ಬಟ್ ಅವರಲ್ಲಿ ಈ ಸೋಷಿಯಲ್ ಕ್ವಾಲಿಟಿ ಮತ್ತು ಸ್ಪಿರಿಚುವಲ್ ಕ್ವಾಲಿಟಿ ಇರೋದಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ಜಗತ್ತಿಗೆ ಏನು ಮಾಡ್ತಾಯಿದ್ದೀನಿ, ಒಳ್ಳೇದು ಮಾಡ್ತಾಯಿದ್ದೀನ, ಕೆಟ್ಟದ್ದು ಮಾಡ್ತಾಯಿದ್ದೀನ, ಇದೊಂದು ಅವರಿಗೆ ತಲೆಯಲ್ಲಿ ಇರೋದಿಲ್ಲ. ಅದಕ್ಕೆ ಅವರು ಭಾಳ ಜನಕ್ಕೆ ಕೆಟ್ಟ ಮಾಡುವಂಥ ಒಂದು ಕೆಲಸ ಮಾಡ್ತಿರ್ತಾರೆ. ಸೊ ಇವು 5 ಕ್ವಶನ್ ಸ್ಟ್ರಾಂಗ್ ಆಯಿತು ಅಂತಂತಂದರೆ ಆ ಮಗುವಿಗೆ ನಾವು ಏನೋ ಹುಟ್ಟಿದ ಮೇಲೆ ಭಾಳ ಜಾಸ್ತಿ ಹೇಳೋಕ್ಕೆ ಅವಶ್ಯಕತೆ ಬರೋದಿಲ್ಲ. ಯಾಕಂತಂತಂದರೆ ಆ ಮಗುವಿಗೆ ಮೊದಲೇ ನಾವು ಸ್ಟ್ರಾಂಗ್ ಮಾಡಿಬಿಟ್ಟಿದ್ದೀವಿ. ಈಗ ಮಾಡಿದ್ಮೇಲೆ ಏನಾಗುತ್ತೆ ಅಂತಂತಂದರೆ, ಮಗು ಹೊರಗಡೆ ಬಂದಮೇಲೆ ಹೊರಗಡೆ ಜಗತ್ತು ಎಷ್ಟೇ ಕೆಟ್ಟಿದ್ರೂ ಆ ಕೆಟ್ಟದ್ದು ಮಗುವಿಗೆ ಅಷ್ಟು ಬೇಗ ಅಫೆಕ್ಟ್ ಆಗೋದಿಲ್ಲ ಅದು. ಸೊ ಅದು ಒಳ್ಳೆ ಮಾರ್ಗದಲ್ಲೇ ಇರುತ್ತೆ. ನಾವು ಭಾಳ ಜಾಸ್ತಿ ಏನು ಮಗುಗೆ ಹೇಳಬೇಕಾಗಿಲ್ಲ. ಈಗ ಒಂದೇ ಮನೇಲಿ ಒಂದು ಮಗು ಸ್ವಲ್ಪ ಸಾಫ್ಟ್ ಇರುತ್ತೆ, ಒಂದು ಮಗು ಅಗ್ರೆಸಿವ್. ಹೌದು. ವೈ? ಈಗ ನೋಡಿ, ಯೂಶ್ವಲಿ ಫಸ್ಟ್ ಹುಟ್ಟಿದ ಮಗು ಯಾವಾಗಲೂ ಸಾಫ್ಟ್ ಇರುತ್ತೆ. ಅಬ್ಸರ್ವ್ ಮಾಡಿದರೆ, ಅಬ್ಸರ್ವ್ ಮಾಡಿ ನೋಡಿ ನೀವು, ಫಸ್ಟ್ ಹುಟ್ಟಿದ ಮಗು ಶಾಂತ ಇರುತ್ತೆ, ಭಾಳ ಇದು ಮಾಡಲ್ಲ. ಬಟ್ ಸೆಕೆಂಡ್ ಹುಟ್ಟಿದ ಮಗು ತುಂಬ ಅಗ್ರೆಸಿವ್, ತುಂಬ ಜೋರು, ತುಂಬ ಮಾತಾಡುತ್ತೆ. ಯಾಕೆ ನೀವು ಹೇಳಿ? ಇದು ಯಾಕೆ ಅಂತಂದರೆ, ಫಸ್ಟ್ ನಾವು ಹೋದಾಗ ನಮಗೇನು ಗೊತ್ತಿರೋದಿಲ್ಲ ಆ ಮನೆಯಲ್ಲಿ. ಸೊ ಅದಕ್ಕೆ ನಾವು ತುಂಬ ಶಾಂತ ಇದು ಇರ್ತೀವಿ ನಾವು. ಈಗ ಸೆಕೆಂಡ್ ಟೈಮ್ ಅಂತಂದರೆ ನಮ್ಗೆ ಪ್ರೆಗ್ನೆನ್ಸಿನೂ ಸೆಕೆಂಡ್ ಎಕ್ಸ್ಪೀರಿಯನ್ಸು. ಫಸ್ಟ್ ಮಗು ನಿಮ್ಗಿದೆ, ಈಗ ನಿಮ್ಮ ಮಗು ಒಟ ಮಾಡಿರ್ತಿರ್ತದೆ, ಆವಾಗ ಅದು ಮಗು ಕೇಳಿಸ್ತಾ ಇರ್ತದೆ, ಒಳಗಡೆ ಮಗು ಕೇಳಿಸ್ಕೊಳ್ತಿರ್ತದೆ. ಆಮೇಲೆ ನಮಗೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಅಲ್ಲಿ. ಸೊ ಇವ್ರಿಗೆ ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಲೂ ಗೊತ್ತಾಗಿರುತ್ತೆ. ಸೊ ಹೀಗಾಗಿ ಸೆಕೆಂಡ್ ಮಗು ಯೂಶ್ವಲಿ ಜಾಸ್ತಿ ಎನರ್ಜೆಟಿಕ್ ಇರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ತಾಯಿ ಚೇಂಜ್ ಆಗಿರ್ತಾರೆ, ತಾಯಿ ಮನಸ್ಥಿತಿ ಚೇಂಜ್ ಆಗಿರುತ್ತೆ. ಸೊ ಅದರ ರಿಫ್ಲೆಕ್ಷನ್. ಹೌದು. ಹಂಗಾರೆ ತಂದೆದು ಏನೂ ಪಾತ್ರ ಇಲ್ವ ಅದರಲ್ಲಿ? ತಂದೆ ಪಾತ್ರ ತುಂಬ ಇದೆ. ತಂದೆದು 20% ಏನು ತಂದೆ ಥಿಂಕ್ ಮಾಡ್ತಾರಲ್ಲ, ತಾಯಿ ಫಿಸಿಕಲಿ ಅದನ್ನು ಕ್ಯಾರಿ ಮಾಡ್ತಿರ್ತಾರೆ, ತಂದೆ ಮೆಂಟಲಿ ಅದನ್ನು ಕ್ಯಾರಿ ಮಾಡ್ತಾ ಇರ್ತಾರೆ. ಸೊ ಅದು ಯಾರಿಗೂ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ನಾವೇನು ತಿಳ್ಕೊತೀವಿ, ತಾಯಿ ಒಂದೇ ಸಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಬಟ್ ಆ್ಯಕ್ಚುಲಿ ತಂದೆನೂ ಅದರದ್ದು ಅವ್ರಿಗೆ ಇದು ಇರುತ್ತೆ, ಭಾಗಿದಾರ ಇರುತ್ತೆ. ತಂದೆ ಏನು ಯೋಚನೆ ಮಾಡ್ತಾರಲ್ಲ ಅದ್ರ 20% ಮಗುವಿಗೆ ಬರುತ್ತೆ. ತಾಯಿ ಏನು ಯೋಚನೆ ಮಾಡ್ತಾರೆ ಅವ್ರದ್ದು 20% ಮಗುವಿಗೆ ಬರುತ್ತೆ. ಬಟ್ ತಾಯಿ ಪಾತ್ರ ತುಂಬ ಜಾಸ್ತಿ ಇರುತ್ತೆ ಇದ್ರೊಳಗಡೆ. ಯಾಕಂತಂದರೆ ಡೈರೆಕ್ಟ್ಲಿ ತಾಯಿ ಇದನ್ನು ಮಾಡ್ತಾ ಇರ್ತಾರಲ್ಲ, ಬೇರ್ ಮಾಡ್ತಿರ್ತಾರೆ. ಸೊ ತಾಯಿ ಪಾತ್ರ ತುಂಬ ಇರುತ್ತೆ. ಸೊ ಫಿಸಿಕಲಿ ಎಮೋಷನಲಿ ಎಲ್ಲ ಕನೆಕ್ಟೆಡ್ ಆಗ್ಬಿಡುತ್ತೆ. ಹೌದು, ಅಷ್ಟು ಪ್ಲಗ್ ಕನೆಕ್ಟ್ ಆಗ್ಬಿಡ್ತದೆ. ಹೌದು. ನಿಮ್ಮಲ್ಲಿ ಆನ್ಲೈನ್ ಕೋರ್ಸ್? ಆನ್ಲೈನ್. ಹೇಗೆ ಅದಕ್ಕೆ ಎನ್ರೋಲ್ ಮಾಡೋದು? ವಿಸ್ತಾರ ಜಿಂದಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಗರ್ಭ ಸಂಸ್ಕಾರ ಬೇಸಿಕ್ ಕೋರ್ಸ್ ಅಂತ ಇದೆ, ಅಲ್ಲೇ ನೀವು ಎನ್ರೋಲ್ ಮಾಡ್ಕೊಬೋದು. ಅಲ್ಲೇ ಎಷ್ಟದಕ್ಕೆ? ಈಗ 2500 ಇದೆ ಬೇಸಿಕ್ ಕೋರ್ಸಿಗೆ. ಸೊ ಅಲ್ಲಿ ಎನ್ರೋಲ್ ಮಾಡ್ಕೋಬೋದು. ಅವ್ರು ಫೋನ್ಪೇ, ಗೂಗಲ್ ಪೇಯಿಂದ ಎನ್ರೋಲ್ ಮಾಡ್ಕೊ. ಭಾಳ ಧನ್ಯವಾದ. ನಾವದೇ ಕೇಳ್ತಿದ್ವಿ, ನಾವೆಲ್ಲ ಮಹಾಭಾರತದ ಸಮಯದಲ್ಲಿ ಸುಭದ್ರೆ ಹೋಟೆಲ್ ಅಭಿಮನ್ಯು ಇದ್ದಾಗ ಅವರ ಮಾವ ಕೃಷ್ಣ ಹೇಗೆ ಆ ತಂತ್ರಗಳನ್ನೆಲ್ಲ ಹೇಳ್ತಿದ್ರು. ಸೊ ಅದೆಲ್ಲ ಬರ್ತಿತ್ತು ಮಗುಗೆ ಅಂತ. ಅದರ ಒಳ್ಳೇದನ್ನು ಮಾತಾಡಿ, ಒಳ್ಳೇದನ್ನು ಹೇಳಿ, ಗರ್ಭಿಣಿ ಮುಂದೆ ಒಳ್ಳೆ ನಡವಳಿಕೆ ಇರಲಿ, ಒಳ್ಳೆ ವಾತಾವರಣ ಇರಲಿ ಅಂತಾರಲ್ಲ, ಎಲ್ಲವೂ ಸೈಂಟಿಫಿಕ್, ವೈಜ್ಞಾನಿಕ. ಅದನ್ನು ಇವತ್ತು ಕೋರ್ಸ್ಗಳ ಮೂಲಕ ಅದಕ್ಕೊಂದು ಚೌಕಟ್ಟು ಕೊಟ್ಟು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಧನ್ಯವಾದ ಮೇಡಮ್ ನಿಮಗೆ. ನಮಸ್ತೆ. ಸರ್ ಥ್ಯಾಂಕ್ ಯು. ಮಹೇಶ್ ಸರ್ಗೂ ಧನ್ಯವಾದ, ಅವ್ರ ಪತ್ನಿಯವ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.